ಕೊರೋನಾ ಲಾಕ್ಡೌನ್ ಹಿನ್ನೆಲೆಯಲ್ಲಿ ರೈತರು ಕಂಗಾಲಾಗಿದ್ದಾರೆ. ಬೆಳೆದಂತ ಬೆಳೆಯನ್ನ ಮಾರಾಟ ಮಾಡಲಾಗದೆ ರೈತರು ಪರದಾಟವನ್ನ ಮಾಡ್ತಾ ಇರುವಂತದ್ದು. ಮಂಗಳೂರಿನಲ್ಲಿ ರೈತ 100 ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದಂತ ಅನಾನಸು ಮಾರಾಟ ಮಾಡಲಾಗದೆ ಕಂಗಾಲಾಗಿದ್ದಾನೆ. ಕೋಟ್ಯಾಂತರ ರೂಪಾಯಿ ಸಾಲವನ್ನ ಮಾಡಿ ಬೆಳೆದಿದ್ದಂತ ಬೆಳೆ ಹಾನಿಗೀಡಾಗ್ತಾ ಇದೆ. ಇನ್ನು ಈ ಬಗ್ಗೆ ನಮ್ಮ ಮಂಗಳೂರಿನ ಪ್ರತಿನಿಧಿ ಕಿಶನ್ ನಡೆಸಿರುವಂತ ಪ್ರತ್ಯಕ್ಷ ವರದಿ ಇದೆ, ನೋಡ್ಕೊಂಡ್ ಬರೋಣ. ಮಾರಕ ಕೊರೋನಾ ವೈರಸ್ ರೈತಾಪಿ ವರ್ಗವನ್ನ ಇನ್ನಿಲ್ಲದಂತೆ ಕಾಡ್ತಾ ಇದೆ. ಬೆಲೆ ಚೆನ್ನಾಗಿ ಬೆಳೆದು ಕಟಾವಿಗೆ ಬರುವ ಸಂದರ್ಭದಲ್ಲಿ ಲಾಕ್ಡೌನ್ ಬಿತ್ತು ಇಡೀ ಬೆಳೆ ನಾಶ ಆಗುವಂತ ಪರಿಸ್ಥಿತಿ ಬಂದಿರುವಂತದ್ದು. ಇದು ರಾಜ್ಯದ ಎಲ್ಲಾ ರೈತರ ಸಮಸ್ಯೆ ಕೂಡ ಹೌದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಪ್ರಮುಖವಾಗಿ ಬೆಳ್ತಂಗಡಿ ಕಡೆಗಳಲ್ಲಿ ಅನಾನಸು ಬೆಳೆಯನ್ನು ಬೆಳೀತಾರೆ. ಆದ್ರೆ ಈ ಬಾರಿ ಅನಾನಸು ಯಾವುದೇ ರೀತಿಯಾಗಿ ಹೊರ ಜಿಲ್ಲೆಗಳಿಗೆ ಹೊರ ರಾಜ್ಯಗಳಿಗೆ ಸಪ್ಲೈ ಆಗ್ತಾ ಇಲ್ಲ. ಹಾಗಾಗಿ ಬೆಳೆಗಾರರು ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸುತ್ತಿದ್ದಾರೆ. ನಾವೀಗ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ತೋಟತ್ತಾಡಿ ಪ್ರದೇಶದಲ್ಲಿ ಇದ್ದೇವೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು, ಸುಮಾರು 15 ರಿಂದ 20 ಎಕರೆ ಪ್ರದೇಶಗಳಲ್ಲಿ ಈ ಭಾಗದಲ್ಲಿ ಅನಾನಸನ್ನ ಬೆಳೆದಿದ್ದಾರೆ. ಇವರೆಲ್ಲರೂ ಕೂಡ ಕೇರಳದ ಮೂಲದಿಂದ ಬಂದಂತಹ ಬೆಳೆಗಾರರು. ಇಲ್ಲಿ ಜಾಗವನ್ನ ಲೀಸ್ ಪಡೆದು ಆಮೇಲೆ ಇಲ್ಲಿ ಬೆಳೆಯನ್ನ ಬೆಳೀತಾರೆ. ಈ ಬಾರಿ ಸಾಕಷ್ಟು ಒಳ್ಳೆಯ ಪ್ರಮಾಣದಲ್ಲಿ ಬೆಳೆ ಬಂದಿತ್ತು. ಬೆಳೆಯನ್ನ ಚೆನ್ನಾಗಿ ಬೆಳೆದಿದ್ರು ಕೂಡ ಹೌದು. ಆದ್ರೆ ಬೆಳೆ ಕಟಾವಿಗೆ ಬಂದಂತ ಸಂದರ್ಭದಲ್ಲಿ ಲಾಕ್ಡೌನ್ ಅಸ್ತ್ರ ಬಿತ್ತು. ಹಾಗಾಗಿ ಯಾವುದೇ ಬೆಳೆಗಳನ್ನ ಕಟ್ ಮಾಡಿ ಅದನ್ನ ಮಾರಾಟ ಮಾಡುವ ಹಾಗಿಲ್ಲ. ಹಾಗಾಗಿ ಲಾಸ್ ಅನ್ನ ಪಡೆದಿದ್ದಾರೆ. ನಾವಿಲ್ಲಿ ಇರುವಂತದ್ದು ಕೇರಳ ಮೂಲದ ಎರ್ನಾಕುಲಂ ಮೂಲದ ಶೈಜು ಎಂಬುವರ ಪ್ರದೇಶ ತೋಟದಲ್ಲಿ ನಾವಿದ್ದೇವೆ. ಹೀಗೆ ಹಲವಾರು ಜನ ಈ ರೀತಿಯಾಗಿ ಅನಾನಸನ್ನ ಬೆಳೀತಾರೆ. ಸುಮಾರು 100 ಎಕರೆಯಲ್ಲಿ ಈ ಅನಾನಸನ್ನು ಬೆಳೀತಾರೆ. ಈ ಬಾರಿ ತುಂಬಾ ಒಳ್ಳೆಯ ಫಸಲ್ ಬಂದಿದೆ. 300 ಟನ್ನಷ್ಟು ಅನಾನಸು ಈಗ ಸದ್ಯ ಅವರ ಫಾರ್ಮ್ ಅಲ್ಲಿ ಇರುವಂತದ್ದು. ಆದ್ರೆ ಇದನ್ನ ಕಟ್ ಮಾಡುವಂಗಿಲ್ಲ, ಯಾಕಂದ್ರೆ ಕಟ್ ಮಾಡಿದ್ರೆ ಮಾರಾಟ ಆಗಲ್ಲ. ಪ್ರಮುಖವಾಗಿ ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಅನಾನಸ್ ಹೋಗ್ತಾ ಇತ್ತು. ಅದರಲ್ಲಿ ಪ್ರಮುಖವಾಗಿ ತುಂಬಾ ಒಳ್ಳೆಯ ಬೇಡಿಕೆ ಇರೋದ್ರಿಂದ ಜೈಪುರ, ದೆಹಲಿಗೂ ಕೂಡ ಇವರ ಅನಾನಸು ಸಪ್ಲೈ ಆಗ್ತಾ ಇತ್ತು. ಆದ್ರೆ ಈ ಬಾರಿ ಅನಾನಸು ಸಪ್ಲೈ ಆಗ್ತಾ ಇಲ್ಲ. ಇದಕ್ಕೆ ಪ್ರಮುಖವಾದ ಕಾರಣ ಅಂದ್ರೆ ಲಾಕ್ಡೌನ್. ಈ ಲಾಕ್ಡೌನ್ ಇಂದಾಗಿ ಇವರು ಸುಮಾರಷ್ಟು ನಷ್ಟವನ್ನು ಅನುಭವಿಸ್ತಾರೆ. ಸುಮಾರು 1 ಕೋಟಿಗಿಂತ ಹೆಚ್ಚು ನಷ್ಟವನ್ನು ಇವರು ಅನುಭವಿಸ್ತಿರುವಂಥದ್ದು. ಹಾಗಾದ್ರೆ ಈ ಬಾರಿ ಅವರಿಗೆ ಯಾವ ರೀತಿಯಾಗಿ ಅನಾನಸು ಕೈ ಕೊಡ್ತು ಬೆಳೆ, ಲಾಕ್ಡೌನ್ ಇವರ ಜೀವನದಲ್ಲಿ ಯಾವ ರೀತಿಯಾಗಿ ಮಾರಕ ಆಯ್ತು ಅಂತ ಕೇಳೋಣ. ಸರ್, ಏನ್ ಹೇಳ್ತೀರಿ? ಈ ಭಾಗದಲ್ಲಿ ಅತಿ ಹೆಚ್ಚಾಗಿ ಪೈನಾಪಲ್ ಅನ್ನ ಬೆಳೀತಾರೆ. ಈ ಬಾರಿ ಯಾವುದು ಕೂಡ ಟ್ರಾನ್ಸ್ಪೋರ್ಟ್ ಆಗ್ತಾ ಇಲ್ಲ, ಎಲ್ಲೂ ಕೂಡ ಅಲ್ಲೇ ಕೊಳೆತು ಹೋಗುವಂತ ಸ್ಥಿತಿಯಲ್ಲಿದೆ. ನೀವು ಕೂಡ ಏನ್ ಹೇಳ್ತೀರಿ? ಅವರು ತುಂಬಾ ಸಮಯ ಕಷ್ಟಪಡ್ತಿದ್ದಾರೆ ಇಲ್ಲಿ. ಮತ್ತೆ ಇಲ್ಲಿಂದು 15 ಎಕರೆಯಲ್ಲಿ ಇಲ್ಲಿ ಇದೆ. ಒಂದು ಸುಮಾರು ಉಜಿರೆಯಲ್ಲಿ, ಇಲ್ಲಿ ನೆರಿಯ ಅಲ್ಲೆಲ್ಲ ಇದೆ ಅವ್ರದ್ದು. ಎಲ್ಲ ಪೆಂಡಿಂಗೇ, ಎಲ್ಲ ಹಣ್ಣೆಲ್ಲ ಕುಯ್ಯುವಂತ ಹಣ್ಣು ಎಲ್ಲ ಪೆಂಡಿಂಗ್ ಆಗಿದೆ. ಗಾಡಿ ಹೋಗ್ತಾ ಇಲ್ಲ. ಅದೇ ವಿಷಯ. ತುಂಬಾ ಬೆಳೆಗಾರರಿಗೆ ಕೂಡ ಇದೇ ಸಮಸ್ಯೆ ಆಗಿರುವಂತದ್ದು. ಏನಾದ್ರು ಹೇಳಿದ್ದಾರೆ ಈ ಕಡೆ ಎಲ್ಲ ತುಂಬಾ ಜನ ಇದ್ದಾರೆ. ಉಜಿರೆಯಲ್ಲಿ ಬೇರೆ 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 ಮೆಣಸುಗಳು ಇದ್ದಾರೆ. ಬೆಳ್ತಂಗಡಿ ತಾಲೂಕು ತುಂಬಾ ಇದ್ದಾರೆ. ಅವರಿಗೆಲ್ಲ ಇದೇ ಸಮಸ್ಯೆ. ಈಗ ಸರ್ಕಾರ ಹೇಳುತ್ತೆ ಈ ತರ ಹಣ್ಣು ಹಂಪಲು ಟ್ರಾನ್ಸ್ಪೋರ್ಟ್ ಆಗ್ಬೋದು ಅಂತ ಹೇಳಿ. ವೆಹಿಕಲ್ಸ್ ಏನ್ ಸಮಸ್ಯೆ ಆಗ್ತಿದೆ? ವೆಹಿಕಲ್ ಬರ್ತಾ ಇಲ್ಲ, ಲೋಡ್ ಬರ್ಬೇಕಲ್ಲ. ಪೊಲೀಸ್ ಸಮಸ್ಯೆ ಇದೆ. ಗಾಡಿ ಬರೋ ಗಾಡಿ ಬಿಡ್ತಾ ಇಲ್ಲ. ಇವತ್ತು ಬರೋ ಗಾಡಿ ಅಲ್ಲಿ ಕಾರ್ಗಳು ಬ್ಲಾಕ್ ಆಗಿದೆ, ಪೊಲೀಸ್ ಬಿಡ್ತಾ ಇಲ್ಲ ಅಂತೆ. ಸರ್, ಮುಂದೆ ಏನ್ ಮಾಡ್ತೀರಿ? ಫ್ಯೂಚರ್ ಫುಲ್ ದೊಡ್ಡ ಮಟ್ಟ ಲಾಸ್ ಆಗಿದೆ. ಏನ್ ಮಾಡಿ ಎಂತ നമുക്ക് ಗೊತ್ತಿಲ್ಲ ಎಂತ ഭയങ്കര കഷ്ടമുണ്ട്. ബാങ്കിലെല്ലാം കേരളത്തിനെല്ലാം ബാങ്കിൽ ലോൺ ആക്കി ഇത് നമ്മൾ കൃഷിയാക്കിയിരിക്കുന്നത് ഭയങ്കര കഷ്ടമുണ്ട്. എന്താ നമുക്ക് ಗೊತ್ತಿಲ್ಲ. ನೀವು ಹಿಂಭಾಗದಲ್ಲಿ ಗಮನಿಸಿರ್ಬೋದು, ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇವರು ಪೈನಾಪಲ್ ಬೆಳೆಯನ್ನ ಬೆಳೆದಿದ್ದಾರೆ. ಈ ಬೆಳೆಯನ್ನ ಬೆಳಿಬೇಕಾದ್ರೆ ಸುಮಾರು 9 ತಿಂಗಳು ಕಾಯಬೇಕು. ಈ ಗಿಡಗಳ ಲಾಲನೆ ಪಾಲನೆಯನ್ನು ಕೂಡ ಮಾಡಬೇಕು. ಮತ್ತೆ ಕಾರ್ಮಿಕರಿಗೆ ಕೂಡ ಆ ಸಂದರ್ಭದಲ್ಲಿ ಹಣವನ್ನ ಕೊಡಬೇಕಾಗತ್ತೆ. ಹಾಗಾಗಿ ತುಂಬಾ ಖರ್ಚು ಮಾಡಿ ಬ್ಯಾಂಕಿಂದ ಲೋನ್ ಅನ್ನ ಪಡೆದು ಇಲ್ಲಿ ಲೀಸ್ಗೆ ಭೂಮಿಯನ್ನ ಪಡ್ಕೊಂಡು ಇವರು ಈ ಬೆಳೆಯನ್ನ ಮಾಡಿದ್ದಾರೆ. ಆದ್ರೆ ಈ ಬಾರಿ ಸಂಪೂರ್ಣವಾಗಿ ಬೆಳೆ ಇದೆ, ಆದ್ರೆ ಯಾವುದೇ ರೀತಿಯಾಗಿ ಮಾರುಕಟ್ಟೆ ಇಲ್ಲ. ಮಾರುಕಟ್ಟೆ ನೆಲ ಕಚ್ಚಿದೆ. ರಾಜ್ಯ ಸರ್ಕಾರ ಇಂತಹ ಬೆಳೆಗಾರರನ್ನ ಗುರುತಿಸಬೇಕಾಗಿದೆ. ಕ್ಯಾಮರಾಮನ್ ನಿಖಿಲ್ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಕನ್ನಡ, ಮಂಗಳೂರು. ಕೊರೋನಾ ಲಾಕ್ಡೌನ್ ನಿಂದಾಗಿ ದಂಪತಿ ಪರದಾಟವನ್ನ ಮಾಡಿದ್ದಾರೆ. ಚಿಕಿತ್ಸೆಗೂ ಕೂಡ ಹಣವಿಲ್ಲದೆ ವೃದ್ಧ ದಂಪತಿಗಳು ಪರದಾಟವನ್ನ ಮಾಡಿರುವಂತದ್ದು. ಕೊಡಗು ಜಿಲ್ಲೆ ಕುಶಾಲನಗರದಲ್ಲಿರುವಂತಹ ವೃದ್ಧ ದಂಪತಿ ಇವರು ಪರದಾಟವನ್ನ ಮಾಡ್ತಾ ಇದ್ದಾರೆ. ಕೊರೋನಾ ಲಾಕ್ಡೌನ್ ನಿಂದಾಗಿ ಇವರಿಗೆ ಏನು ಸಿಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಚಿಕಿತ್ಸೆಗೂ ಕೂಡ ಹಣವಿಲ್ಲದೆ ವೃದ್ಧ ದಂಪತಿಗಳು ಪರದಾಟವನ್ನ ಮಾಡ್ತಾ ಇರುವಂತದ್ದು. 4 ತಿಂಗಳ ಹಿಂದೆ ಅಪಘಾತದಲ್ಲಿ ಕಾಲನ್ನ ಮುರಿದುಕೊಂಡಿದ್ರು ವಿಲ್ಸನ್ ಎಂಬಾತರು. ಸುಳ್ಯದಲ್ಲಿ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ರು ವಿಲ್ಸನ್. ಪುನಃ ಚಿಕಿತ್ಸೆ ಪಡಿಲಿಕ್ಕೆ ಹಣವಿಲ್ಲದೆ ಈಗ ಪರದಾಟವನ್ನ ಮಾಡ್ತಿದ್ದಾರೆ. ಹೋಟೆಲ್ನಲ್ಲಿ ಕೆಲಸವನ್ನ ಮಾಡಿ ಗಂಡನಿಗೆ ಚಿಕಿತ್ಸೆಯನ್ನ ಕೊಡಿಸ್ತಾ ಇದ್ರು ಪತ್ನಿ. ಇದೀಗ ಕೂಲಿ ಕೆಲಸವೂ ಕೂಡ ಇಲ್ಲದೆ ಪರದಾಟವನ್ನ ಮಾಡ್ತಾ ಇದ್ದಾರೆ. ಒಂದೊತ್ತಿನ ಊಟಕ್ಕೂ ಕೂಡ ಪರದಾಟವನ್ನ ಮಾಡ್ತಾ ಇರುವಂತದ್ದು ಈ ಒಂದು ಬಡ ಕುಟುಂಬ.
ಕೊಡಗು ಜಿಲ್ಲೆ ಅಂದ್ರೆ ಅಲ್ಲಿನ ಸಂಸದರು ಪ್ರತಾಪ್ ಸಿಂಹ ಅವರು ಇರುವಂತದ್ದು, ಅದರ ಜೊತೆಗೆ ಬಿಜೆಪಿಯ ಶಾಸಕರಿದ್ದಾರೆ. ಅವರಾದ್ರೂ ಅಟ್ಲೀಸ್ಟ್ ಈಗಲಾದ್ರೂ ಸ್ವಲ್ಪ ಮಟ್ಟಿಗೆ ಅಲ್ಲಿ ಗಮನ ಹರಿಸ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕು. ಬರೀ ಬಂದು ಭಾಷಣ ಮಾಡೋದಲ್ಲ, ಅಲ್ಲಿ ಇರುವಂತ ಅಂದ್ರೆ ಈ ರೀತಿಯಾದಂತ ಬಡ ಕುಟುಂಬಗಳಿಗೆ ಸಹಾಯವನ್ನ ಮಾಡಬೇಕಾಗಿದೆ. ಚಿಕಿತ್ಸೆಗೂ ಹಣವಿಲ್ಲದೆ, ಅಲ್ಲಿ ಊಟ ಮಾಡ್ಲಿಕ್ಕೂ ಕೂಡ ಹಣ ಇಲ್ಲದೆ ಪರದಾಟವನ್ನ ಮಾಡ್ತಾ ಇದ್ದಾರೆ. ಪ್ರತಿದಿನ ಕೂಲಿ ಮಾಡಿ ಅವರು ದಿನನಿತ್ಯ ತಮ್ಮ ಬದುಕನ್ನ ಸಾಗಿಸ್ಬೇಕಾಗಿತ್ತು. ಆದ್ರೆ ಅದಕ್ಕೂ ಕೂಡ ಈಗ ಸಂಕಷ್ಟ ಎದುರಾಗಿದೆ.